ಹರೇ ರಾಮ ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಗುರುಕುಲವಿಲ್ಲದೆ ಭಾರತವೆಲ್ಲಿ ಸರಣಿ ಪ್ರವಚನದ ವಸ್ತು. ಗುರುಕುಲವಿಲ್ಲದೆ ಭಾರತವಿಲ್ಲ, ಗುರುವಿಲ್ಲದೆ ಗುರುಕುಲವಿಲ್ಲ. ಮೊದಲಿಗೆ ಗುರುವನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಗುರುವಿನ ಕುರಿತು ಮಾತನಾಡತೊಡಗಿದ್ವು. ಹಾಗೆ 45 ಪ್ರವಚನಗಳು ಕಳೆದು ಹೋದವು. ಇದು 46ನೇ ಪ್ರವಚನ, ಕೇವಲ ಗುರುವಿನ ಕುರಿತಾಗಿ ಇರ್ತಕ್ಕಂಥದ್ದು. ಇಂದಿನ ಪರಿವೇಶ ಬೇರೆಯಾಗಿದೆ. ಪ್ರವಚನ ಇಂದಿನಂತೆ ಮಾಡೋದೇ ಆಗಿದ್ರೂ ಕೂಡ ಅದು ಇಂದಿನ ಪರಿವೇಶ ಬೇರೆ. ಇಂದು ಒಂದು ಅರ್ಥದಲ್ಲಿ ತಾಯಿಯ ಮಡಿಲಿನಲ್ಲಿ ಕುಳಿತು ಪ್ರವಚನ ಮಾಡ್ತಾ ಇರುವಂತೆ, ನೀವೆಲ್ಲ ಕೇಳ್ತಾ ಇರುವಂತೆ ಅಂತ ಸಂದರ್ಭ. ಶ್ರೀಚಕ್ರ ಪೂಜೆ ಅತ್ಯಂತ ವಿಶೇಷವಾಗಿ ನಡೀತಾ ಇರತಕ್ಕಂಥ ಹೊತ್ತು. ನೀವೆಲ್ಲ ಇಷ್ಟು ಹೊತ್ತು ಕಣ್ತುಂಬ ಶ್ರೀಚಕ್ರ ಪೂಜೆಯನ್ನು ಅವಲೋಕನ ಮಾಡಿದ್ರಿ ಮತ್ತು ಕಿವಿ ತುಂಬ ಗಾನ ಸುಧಿಯನ್ನು ಕೇಳಿ ಸಂತೋಷಪಟ್ರಿ. ಈ ಸಂದರ್ಭದಲ್ಲಿ ಈ ಪ್ರವಚನ ನಡೀತಾ ಇರತಕ್ಕಂಥದ್ದು ತುಂಬ ಅರ್ಥಪೂರ್ಣ ಅಂತ ಅಂದ್ಕೊಳ್ತೇವೆ ನಾವು. ಯಾಕೆಂದರೆ ಈ ಗುರು ದೃಷ್ಟಿ, ದಿವ್ಯ ದೃಷ್ಟಿ ಪ್ರಭಾವ, ಗುರುವನ್ನು ದೇವರನ್ನು ಹೇಗೂ ಹಾಗೆ ಆರಾಧನೆ ಮಾಡಬೇಕು. ಯಾಕೆಂದರೆ ಗುರುವಿಗೆ ದಿವ್ಯ ದೃಷ್ಟಿ ಇದೆ ಮತ್ತು ಆ ದಿವ್ಯ ದೃಷ್ಟಿಯ ಒಳ್ಳೆಯ ಪ್ರಭಾವ, ದೊಡ್ಡ ಪ್ರಭಾವ ಶಿಷ್ಯನ ಮೇಲಿದೆ. ಹಾಗಾಗಿ ಶಿಷ್ಯನು ಗುರುವನ್ನು ದೇವರ ಹಾಗೆ ಪೂಜೆ ಮಾಡಬೇಕು ಎನ್ನುವುದು ಇಂದಿನ ಪ್ರವಚನದ ವಸ್ತು. ಅದನ್ನು ಪರ್ಯಾಲೋಚನೆ ಮಾಡುವಾಗ ಈಗ ಉದಾಹರಣೆಗೆ ಒಂದು ಶ್ರೀಚಕ್ರ ಎಲ್ಲಿಂದ ಬಂತು? ಅದು ಯಾವುದೋ ಒಬ್ಬ ಗುರುವಿನ ದಿವ್ಯ ದೃಷ್ಟಿ ಕಂಡುಕೊಂಡಿದೆ ಅದನ್ನು, ಶ್ರೀಚಕ್ರವನ್ನು. ಚೈತನ್ಯಕ್ಕೆ ಭಗವತಿಯ ರೂಪ, ಲಲಿತಾ ತ್ರಿಪುರ ಸುಂದರಿಯ ರೂಪ, ಅದನ್ನು ಯಾವುದೋ ದಿವ್ಯ ದೃಷ್ಟಿ ಕಂಡುಕೊಂಡಿದೆ. ಆ ಲಲಿತಾ ತ್ರಿಪುರ ಸುಂದರಿಯ ಯಂತ್ರ ರೂಪ, ಅದನ್ನು ಯಾವುದೋ ದಿವ್ಯ ದೃಷ್ಟಿ ಕಂಡುಕೊಂಡು ಪ್ರಪಂಚಕ್ಕೆ ಅದನ್ನು ಕೊಟ್ಟಿದೆ. ಅದರ ಪ್ರಭಾವವನ್ನು ನಾವು ಇವತ್ತು ಅನುಭವಿಸ್ತಾ ಇರತಕ್ಕಂಥದ್ದು. ಯಾವುದೋ ದಿವ್ಯ ದೃಷ್ಟಿ ಯಾವುದು ಮೊದಲಾಗಿ ಅದನ್ನು ಕಂಡುಕೊಂಡಿತೋ ಆ ದಿವ್ಯ ದೃಷ್ಟಿಯ ಪ್ರಭಾವವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನಿಮ್ಮ ಕಣ್ಮುತ್ತಿರ್ತಕ್ಕಂಥ ಈ ಶ್ರೀಚಕ್ರ ಮಂಡಲ ಅದು ಆ ದಿವ್ಯ ದೃಷ್ಟಿಯ ಪ್ರಭಾವ ಅದು. ಹಾಗಾಗಿ ಆ ಒಂದು ಮಂಡಲದ ಸನ್ನಿಧಾನದಲ್ಲಿ ಈ ಪ್ರವಚನವನ್ನು ಮಾಡೋದಕ್ಕೆ ತುಂಬ ಒಂದು ಸಂತೋಷ ಅಂತ ಅನಿಸ್ತಾ ಇದೆ. ದಿವ್ಯ ದೃಷ್ಟಿ ಪ್ರಭಾವ. ದಿವ್ಯ ದೃಷ್ಟಿ ಎಂದರೆ ದಿವ್ಯವನ್ನು ಕಾಣುವ ದೃಷ್ಟಿ. ಕಾಳಿದಾಸನ ಮಾತನ್ನು ನೆನಪು ಮಾಡಿಕೊಳ್ತೇವೆ. ಯೋಗ ನಿದ್ರಾಂತ ವಿಶದೈ ಪಾವನೈ ಅವಲೋಕನೈ ಭೃಗ್ವಾದೀನ್ ಅನುಗೃಹಂತಂ ಸೌಖಶಾಯನಿಕಾನ್ ಋಷೇನ್. ಭಗವಂತನಿಗೆ ಸುಪ್ರಭಾತವನ್ನು ಹಾಡಲು, ಭಗವಂತನನ್ನು ಪ್ರಬೋಧಗೊಳಿಸಲು, ಯೋಗನಿದ್ರೆಯಿಂದ ಎಚ್ಚರಗೊಳಿಸಲು ಭೃಗುವೇ ಮೊದಲಾದ ಋಷಿಗಳು ಭಗವಂತನ ಬಳಿಗೆ ಬಂದಿದ್ದಾರೆ, ಶ್ರೀಮನ್ನಾರಾಯಣನ ಬಳಿಗೆ ಬಂದಿದ್ದಾರೆ. ಸೌಖಶಾಯನಿಕ ಎಂಬುದಾಗಿ ಅವರನ್ನು ಕರೀತಾರೆ. ಅಂದರೆ ಸುಖಶಯನ, ಅಲ್ಲಿಂದ ಬಂದಿರತಕ್ಕಂಥ ಶಬ್ದ ಸೌಖಶಾಯನಿಕ. ಸುಖನಿದ್ರೆಯ ಬಳಿಕ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತಕ್ಕಂಥ ಗಾಯನವೋ ವಾದನವೋ ಸ್ತೋತ್ರವೋ ಅದನ್ನು ಮಾಡ್ತಕ್ಕಂಥ ಋಷಿವೃಂದ. ಅವರು ತಮ್ಮ ಸ್ತೋತ್ರ ಮತ್ತು ಗೀತದ ಮೂಲಕವಾಗಿ ಭಗವಂತನನ್ನು ಪ್ರಬೋಧಗೊಳಿಸಿದಾಗ ಎಚ್ಚೆತ್ತ ಭಗವಂತ ನೋಡಿದ, ಭೃಗ್ವಾದಿ ಮಹರ್ಷಿಗಳನ್ನು ಅವಲೋಕನ ಮಾಡಿದ. ಆ ಅವಲೋಕನವೇ ಅನುಗ್ರಹವಂತೆ. ಯಾಕೆಂದ್ರೆ ಆ ದೃಷ್ಟಿ ಮಾಮೂಲಿ ದೃಷ್ಟಿಯಲ್ಲದು. ಯೋಗ ನಿದ್ರಾಂತ ವಿಶದೈಹಿ, ಯೋಗ ನಿದ್ರೆಯ ಬಳಿಕ ಎಚ್ಚೆತ್ತುಕೊಂಡಾಗ ಆ ಕಣ್ಣಲ್ಲಿ ಒಂದು ವೈಶದ್ಯ, ಆ ಕಣ್ಣಲ್ಲೊಂದು ಹೊಳಪು, ಬೆಳಕು, ಆ ಉತ್ತುಂಗ ಸಮಾಧಿ ಸ್ಥಿತಿಯ ಅನುಭೂತಿಯ ಕಿರಣಗಳು ಕಣ್ಣಿನಿಂದ ಹೊರಸೂಚಿದಾಗ ಅದು ಅನುಗ್ರಹ ಹೊರತು ಬೇರೆ ಏನೂ ಅಲ್ಲ. ಈ ದಿವ್ಯ ದೃಷ್ಟಿ ಪ್ರಭಾವ ಅಂತಂದ್ರೆ ದಿವ್ಯವನ್ನು ಕಂಡ ದೃಷ್ಟಿ ದಿವ್ಯ ದೃಷ್ಟಿ. ಆ ದೃಷ್ಟಿ ನಮ್ಮನ್ನು ವೀಕ್ಷಣೆ ಮಾಡಿದರೆ ಆಗ ಆ ಅನುಭೂತಿ ನಮ್ಮ ಮೇಲೆ ಚೆಲ್ಲಲ್ಪಡುತ್ತದೆ. ಯಾವ ದೃಷ್ಟಿಯು
ತನ್ನೊಳಗಿನ ಪರಮಾತ್ಮನನ್ನು ಕಂಡುಕೊಂಡಿದೆಯೋ, ತನ್ನೊಳಗಿನ ಪರತತ್ವವನ್ನು ದರ್ಶನ ಮಾಡಿದೆಯೋ, ಆ ದೃಷ್ಟಿಯಿಂದ ಯಾವುದೇ ಗುರು ತನ್ನ ಶಿಷ್ಯರನ್ನು, ಭಕ್ತರನ್ನು ವೀಕ್ಷಣೆ ಮಾಡಿದಾಗ ತನ್ನ ದೃಷ್ಟಿಯ ಮೂಲಕವಾಗಿ ತನ್ನೊಳಗಿನ ಚೈತನ್ಯವನ್ನು ಅವರ ಮೇಲೆ ಚೆಲ್ತಾನೆ. ಅವನು ಚಂದ್ರನ ಬೆಳದಿಂಗಳನ್ನು ಲೋಕದ ಮೇಲೆ ಚೆಲ್ಲುವ ಹಾಗೆ ತನ್ನ ದೃಷ್ಟಿಯಿಂದ ತನ್ನೊಳಗಿನ ಪರಮಾನುಭವವನ್ನು ಶಿಷ್ಯರ ಮೇಲೆ ಗುರು ಚೆಲ್ತಾನೆ. ಹೇಗೆ ಅಂದರೆ, ಭಗವಂತ ತನ್ನನ್ನು ಪ್ರಬೋಧಗೊಳಿಸಬರ್ತಕ್ಕಂಥ ಋಷಿಗಳನ್ನು ಅವಲೋಕನದಿಂದ ಅನುಗ್ರಹ ಮಾಡಿದ ಹಾಗೆ ಯೋಗ ನಿದ್ರಾಂತ ವಿಷದೈಹಿ ಪಾವನೈಹಿ, ಆ ದೃಷ್ಟಿಯೇ ಪಾವನವಂತೆ. ಅದು ನೋಡ್ತಾ ಇರುವಂತೆ ವ್ಯಕ್ತಿ ಪಾವನನಾಗ್ತಾನೆ, ಅವನ ಪಾಪಗಳು ಪರಿಹಾರವಾಗ್ತವೆ. ಗುರುದೃಷ್ಟಿ ಬೀಳಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇದು ದೇವದೃಷ್ಟಿ, ದಿವ್ಯ ದೃಷ್ಟಿ ಅಂತ. ಹಾಗೆ ಅಂಥದ್ದೊಂದು ದಿವ್ಯ ದೃಷ್ಟಿಯ ಕುರಿತು ಇವತ್ತಿನ ಒಂದು ಚಿಂತನೆ, ಚರ್ಚೆ ಇರ್ತಕ್ಕಂಥದ್ದು. ಈಗ ಗುರುವೇನು ವಿಶೇಷ, ಏನು ಗುರುವಿಗೆ 3 ಕಣ್ಣಿದೆಯಾ ಅಂದರೆ ಖಂಡಿತ ಹೌದು, 3ನೇ ಕಣ್ಣಿದೆ. ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂದರೆ ಕಾಣುವ ಕಣ್ಣು ನಿನಗಿಲ್ಲ. 3ನೇ ಕಣ್ಣು ಗುರುವಿಗಿದೆ, ಆದರೆ ಕಾಣುವ ಕಣ್ಣು ನಿನಗಿಲ್ಲ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಎನ್ನುವಾಗ ಗುರುವನ್ನು ಮುಕ್ಕಣ್ಣ ಶಿವರೂಪ ಎಂಬುದಾಗಿ ಭಾವಿಸಲಾಗಿದೆ. ಗುರುರ್ ದೇವೋ ಮಹೇಶ್ವರ. 3ನೇ ಕಣ್ಣು ಏನು ಅಂದರೆ, ಆ 3ನೇ ಕಣ್ಣೇ ಜ್ಞಾನ ನೇತ್ರ. ಹುಬ್ಬಿನಿಂದ ಕೆಳಗೆ ಇಂದ್ರಿಯಗಳ ರಾಜ್ಯ, ಹುಬ್ಬಿನಿಂದ ಮೇಲೆ ಜ್ಞಾನ ರಾಜ್ಯ. ಹುಬ್ಬಿನಿಂದ ಕೆಳಗೆ ನೋಡಿ ಎಲ್ಲ ಇಂದ್ರಿಯಗಳು ಅಲ್ಲೇ ಇರ್ತಕ್ಕಂಥದ್ದು. ಕಣ್ಣು ಎಲ್ಲಿದೆ ಅಂದರೆ ಹುಬ್ಬಿನ ಕೆಳಗಿದೆ, ಕಿವಿ ಎಲ್ಲಿದೆ ಅಂದರೆ ಹುಬ್ಬಿನ ಕೆಳಗೆ ಇರ್ತಕ್ಕಂಥದ್ದು, ಮೂಗು ನಾಲಿಗೆಗಳು ಹುಬ್ಬಿನ ಕೆಳಗೆ ಇರ್ತಕ್ಕಂಥದ್ದು, ಹಾಗೆಯೇ ಕೈ ಕಾಲುಗಳು ಕರ್ಮೇಂದ್ರಿಯಗಳು, ವಾಕ್ ಎಲ್ಲ ಹುಬ್ಬಿನ ಕೆಳಗೆ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿಂದ ಕೆಳಗೆ, ಹುಬ್ಬಿನ ಕೆಳಗೆ ಎಲ್ಲ ಇಂದ್ರಿಯಗಳ ರಾಜ್ಯ, ಗ್ರಾಮ ರಾಜ್ಯ, ಪ್ರಾಪಂಚಿಕ ಸುಖದ ಅನುಭವ ಇರ್ಬೋದು, ಸುಖ ದುಃಖ ಇವೆಲ್ಲ ಇರ್ತಕ್ಕಂಥದ್ದು ಅಲ್ಲಿಂದ. ಕೇವಲ ಸುಖ ಅಲ್ಲ, ಈ ಇಂದ್ರಿಯಗಳು ಅಂದರೆ ಹಾಗೆ, ಅದು ಸುಖವಿದೆ, ದುಃಖವೂ ಇದೆ, ಒಳಿತಿದೆ, ಕೆಡುಕು ಇದೆ ಎನ್ನುವಾಗ ಇರತಕ್ಕಂಥದ್ದು ಹೊರತು ದ್ವಂದ್ವವೇ, ನಿರ್ದ್ವಂದ್ವ ಅಲ್ಲ ಅದು, ಅದ್ವೈತ ಅಲ್ಲ ಅದು. ಆದರೆ ಇಲ್ಲಿಂದ ಮೇಲಕ್ಕೆ, ಹುಬ್ಬಿನಿಂದ ಮೇಲಕ್ಕೆ ಇರುವುದು ಒಂದೇ ಅಂಗ, ಅದು ಮಸ್ತಿಷ್ಕ. ಅದರ ಹೊರತಾಗಿ ಬೇರೆ ಯಾವ ಅಂಗವೂ ಹುಬ್ಬಿನಿಂದ ಮೇಲೆ ಇಲ್ಲ. ಅದು ಕೇವಲ ಜ್ಞಾನ ರೂಪ, ಶುದ್ಧ ಜ್ಞಾನಮಯ. ಅದು ಮಹಾಮಸ್ತಿಷ್ಕ ಅಂದರೆ ಅಲ್ಲಿಯೇ ಒಂದು ಪರಿಪೂರ್ಣ ಪರಮಾತ್ಮ ಸಾಕ್ಷಾತ್ಕಾರ ಏರ್ಪಡ್ತಕ್ಕಂಥದ್ದು, ಜ್ಞಾನದ ಪರಾಕಾಷ್ಠೆಯನ್ನು ಅನುಭವಿಸ್ತಕ್ಕಂಥದ್ದು ಅಲ್ಲಿಯೇ. ಭೂಮಧ್ಯವನ್ನು, ಆಜ್ಞಾಚಕ್ರವನ್ನು ದಾಟಿದ ಮೇಲೆ ಸಹಸ್ರಾರ ಚಕ್ರದ ಒಂದು ಸ್ಥಾನ ಅದು, ಅಲ್ಲಿದೆ ಒಂದು ನೇತ್ರ, ಆ ಜಾಗದಲ್ಲಿದೆ ಒಂದು ನೇತ್ರ. ಹುಬ್ಬಿಗಿಂತ ಕೆಳಗಿರುವ ನೇತ್ರ ಅದು ಕೇವಲ ಅದು ಭೂಮಿಯ ದೃಷ್ಟಿ, ಅದು ದಿವ್ಯ ದೃಷ್ಟಿ, ದಿವ್ಯ ದೃಷ್ಟಿ ಅಲ್ಲ ಅದು. ಅದು ಹುಬ್ಬಿಂದ ಮೇಲಿರ್ತಕ್ಕಂಥ ಕಣ್ಣು, ಅದ್ರ ಹಿಂದಿರುವುದು ಮಸ್ತಿಷ್ಕ ಮಾತ್ರ, ಜ್ಞಾನ ಮಾತ್ರ. ಅದು ಅಮಲ ಜ್ಞಾನ, ಶುದ್ಧ ಜ್ಞಾನ, ಅದು ಮಿಶ್ರ ಅಲ್ಲ. ಈಗ ಗಂಗೋತ್ರಿಯಲ್ಲಿ ಹುಟ್ಟುವಾಗ ಶುದ್ಧವಾಗಿ ಹುಟ್ಟುತ್ತಾಳೆ, ಹರಿದು ಬರುವಾಗ ಗ್ರಾಮಸಾರಗಳು ಸೇರುತ್ತವೆ, ಗ್ರಾಮಗಳ ಕಲ್ಮಶಗಳು ಸೇರ್ತವೆ, ಗ್ರಾಮಗಳ ನಗರಗಳ. ಬರ್ತಾ 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 ಆ ಪಾವಿತ್ರ್ಯ, ಆ ಪಾರಿಶುದ್ಧ ಇರೋದಿಲ್ಲ ಮುಂದಕ್ಕೆ. ಹಾಗೆ ಜ್ಞಾನಗಂಗೆ ನಮ್ಮಲ್ಲಿ ಸಹಸ್ರಾರ ಚಕ್ರದಲ್ಲಿ, ಮಹಾಮಸ್ತಿಷ್ಕದಲ್ಲಿ ಹುಟ್ಟಿದ್ರು, ಅಲ್ಲಿಂದ ಕೆಳಗಿಳಿದು ಬರುವಾಗ ಇಂದ್ರಿಯ ಗ್ರಾಮಸಾರ ಸೇರ್ತದೆ. ನಮ್ಮ ಕಣ್ಣು ಕಿವಿಯೆಲ್ಲ ಇದೆಯಲ್ಲ, ಅವೆಲ್ಲ ಸೇರ್ತವೆ ಅಲ್ಲಿ ಅಂತ. ಆದರೆ ಅಲ್ಲಿಂದ ಮೇಲಕ್ಕೆ ಹೋದರೆ ಅದು ಗಂಗೋತ್ರಿ ಇದ್ದ ಹಾಗೆ, ಶುದ್ಧ ಜ್ಞಾನ, ಅಮಲ ಜ್ಞಾನ ಅಲ್ಲಿ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಅಲ್ಲಿಂದ ಮುಂದೆ ಈ ಫಾಲನೇತ್ರ ಅಥವಾ ಬಾಲನೇತ್ರ ಇರ್ತಕ್ಕಂಥದ್ದು ಕೇವಲ ಆ ಜ್ಞಾನರಾಜ್ಯದ ವ್ಯಾಪ್ತಿಯಲ್ಲಿ, ಅದು ಜ್ಞಾನವನ್ನು ಕಾಣಲಿಕ್ಕೆ ಮತ್ತು ಜ್ಞಾನವನ್ನು ಕೊಡಲಿಕ್ಕೆ ಇರ್ತಕ್ಕಂಥದ್ದು ಆ ನೇತ್ರ ಅಂತ. ಹಾಗಾಗಿ ಅದು ಗುರುವಿನ 3ನೇ ಕಣ್ಣು. ನಮಗೆಲ್ಲ 2 ಕಣ್ಣಿದ್ರೆ ಅವನಿಗೆ 3ನೇ ಕಣ್ಣು ಇರ್ತಕ್ಕಂಥದ್ದು. 3ನೇ ಕಣ್ಣಿನಿಂದ ಅವನು ದಿವ್ಯನ ವೀಕ್ಷಣೆ ಮಾಡ್ತಾನೆ, ದಿವ್ಯವನ್ನು ವೀಕ್ಷಣೆ ಮಾಡ್ತಾನೆ. ಅದಕ್ಕಾಗಿ 3ನೇ ಕಣ್ಣು ಇರ್ತಕ್ಕಂಥದ್ದು. ಗುರುವಿನದು ಮಾಮೂಲಿ ದೃಷ್ಟಿಯಂತೂ ಅಲ್ವೇ ಇಲ್ಲ. ಅದಕ್ಕೊಂದು ಉದಾಹರಣೆಯ ಒಂದು ಶ್ಲೋಕ, ಗುರವೋ ಭಾವಸ್ಸಂತಿ ಶಿಷ್ಯ ವಿತ್ತಾಪಹಾರಕಾ ದುರ್ಲಭ ಸಗುರುರ್ಲೋಕೆ ಶಿಷ್ಯ ಚಿತ್ತಾಪಹಾರಕ ಎಂಬ ಒಂದು ಶ್ಲೋಕ. ನಿಮ್ಮಲ್ಲಿ ಅನೇಕರು ಈ ಶ್ಲೋಕವನ್ನು ಕೇಳಿರ್ಬೋದು. ಈ ಶ್ಲೋಕದ ಅರ್ಥ ಇಷ್ಟೇ, ಬಹಳ ಮಂದಿ ಗುರುಗಳಿದ್ದಾರೆ, ಅವರೆಲ್ಲ ಶಿಷ್ಯ ವಿತ್ತಾಪಹಾರಕರು. ಶಿಷ್ಯನ ವಿತ್ತದ ಮೇಲೆ, ಶಿಷ್ಯನ ಸಂಪತ್ತಿನ ಮೇಲೆ ಕಣ್ಣಿರ್ತದೆ ಅವರಿಗೆ ಹೊರತು ಅದಕ್ಕಿಂತ ಮುಂದೆ ಅಲ್ಲ. ಆ ದೃಷ್ಟಿ ವ್ಯಾಪ್ತಿ ಅಲ್ಲಿಗೆ ಸೀಮಿತ. ಅದು ಈ ಕಾಲದಲ್ಲಂತೂ ಬಹಳ ಮಂದಿ ನಾವು ಅಂಥ ಗುರುಗಳನ್ನು ಕಾಣ್ತಾ ಇದ್ದೇವೆ. ಯಾಕೆಂದರೆ ಇವತ್ತು ಗುರುಗಳಾಗಲಿಕ್ಕೆ ಲೈಸೆನ್ಸ್ ಬೇಡ, ಯಾರು ಬೇಕಾದ್ರೂ ಗುರುಗಳಾಗ್ಬೋದು. ಹಾಗಾಗಿ
ಅವನು ಗುರುವಾದವನು ಗುರುವಾಗಿ ಪ್ರಕಟ ಆಗ್ತಾನೆ, ಗುರುವಲ್ಲದವನು ಕೂಡ ಕೆಲವು ಬಾರಿ ಗುರುವಾಗಿ ಪ್ರಕಟವಾಗುವುದುಂಟು. ಹಾಗೆಲ್ಲ ಏನಾಗ್ತದೆ ಅಂದರೆ ಅವರೆಲ್ಲ ಕೇವಲ ಶಿಷ್ಯ ವಿತ್ತಾಪಹಾರಕರಾಗಿರ್ತಾರೆ. ಏನು ತನಗೆ ಬರಬಹುದು ಆ ಕಡೆಯಿಂದ ಎಂಬುದನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಏನು ಕೊಡುವುದು ಅನ್ನೋದಕ್ಕೆ ಖಾಲಿ, ಕೊಡ್ಲಿಕ್ಕೇನೂ ಇಲ್ಲ ಅವನಲ್ಲಿ ನಿಜವಾಗಿಯೂ ಅಂತ. ಆದರೆ ದುರ್ಲಭ ಸಗುರರ ಲೋಕೆ, ಅಂಥ ಗುರು ದುರ್ಲಭ. ಎಂಥ ಗುರು ಅಂದರೆ ಶಿಷ್ಯ ಚಿತ್ತಾಪಹಾರಕ, ಶಿಷ್ಯನ ಚಿತ್ತಾಪಹಾರಕನು, ಚಿತ್ತವನ್ನು ಅಪಹರಿಸುವವನು. ವಿತ್ತ ಚಿತ್ತ ಒಂದು ಅಕ್ಷರ ವ್ಯತ್ಯಾಸ. ವಿತ್ತ ಹೊರಗಿದೆ ಕಿಸೆ, ಚಿತ್ತ ಒಳಗಿದೆ ಅಂತರಂಗ, ಅದು ಅಂತರಾಳ ಅದು. ಹಾಗಾಗಿ ಅಂತರಂಗವನ್ನು ಅಪಹರಿಸ್ತಕ್ಕಂಥವನು ಅಂಥ ಗುರು ದುರ್ಲಭ. ವಿತ್ತವನ್ನು ಸ್ವತ್ತನ್ನು ಅಪಹರಿಸ್ತಕ್ಕಂಥ ಗುರುಗಳೇ ಬಹಳ. ಎನ್ನುವಾಗ ದೃಷ್ಟಿಯ ವ್ಯತ್ಯಾಸ. ನಿಜವಾದ ಗುರುವಾದರೆ ಅವನ ದೃಷ್ಟಿ ಅಂತರಂಗದಲ್ಲಿದೆ, ಶಿಷ್ಯನ ಅಂತರಂಗದ ಮೇಲಿದೆ. ಅದಲ್ಲದೆ ಇದ್ದರೆ ಅವನ ದೃಷ್ಟಿ ಬಾಹ್ಯವಾಗಿ, ಅವನು ಯಾವ ವಾಹನದಲ್ಲಿ ಬಂದ, ಅವನೊಂದು ಮನೆ ಎಷ್ಟು ದೊಡ್ಡದಿದೆ, ಅವನ ಸೊತ್ತು ಎಷ್ಟಿದೆ, ಅವನಲ್ಲಿ ವಿತ್ತ ಎಷ್ಟಿದೆ, ಆಭರಣಗಳು ಬಟ್ಟೆ ಎಂಥದ್ದಿದೆ ಎನ್ನುವಲ್ಲಿ ಅವನಿಗೆ ದೃಷ್ಟಿ ವಿಶ್ರಾಂತ ಆಗ್ತದೆ ಹೊರತು ಅದಕ್ಕಿಂತ ಮುಂದಕ್ಕೆ ಈ ಆಭರಣಗಳನ್ನು ಭೇದಿಸಿ ಅಂತರಂಗವನ್ನು ಪ್ರವೇಶ ಮಾಡೋದಿಲ್ಲ. ಆದರೆ ನಿಜವಾದ ಗುರುವಾದವನು ಇವೆಲ್ಲವನ್ನು ದಾಟಿ, ಅವನು ಬಂದ ವಾಹನ ಇರ್ಬೋದು, ತೊಟ್ಟ ಬಟ್ಟೆ ಇರ್ಬೋದು, ಚರ್ಮದ ಬಣ್ಣ ಇರ್ಬೋದು, ಮುಖದ ಆಕಾರ ಇರ್ಬೋದು, ಇವೆಲ್ಲವನ್ನು ದಾಟಿ ಒಳಗೆ ಹೋಗಿ ಅಂತರಂಗವನ್ನು ವೀಕ್ಷಣೆ ಮಾಡ್ತಾನೆ. ಅಂತರಂಗದಲ್ಲಿ ಜ್ಞಾನದ ಹಸಿವಿದ್ರೆ ಜ್ಞಾನ ಪ್ರದಾನವನ್ನು ಮಾಡ್ತಾನೆ. ಅದಿಲ್ಲದಿದ್ದರೆ ಆಶೀರ್ವಾದ ಮಾಡ್ತಾನೆ, ಸುತ್ಕೊಂಡು ಬಾ ಎಂಬುದಾಗಿ. ಅಂದರೆ ಸಂಸಾರದಲ್ಲಿ ಪರಿಭ್ರಮಣೆ ಮಾಡಿಕೊಂಡು ಇನ್ನೊಂದು ಸತಿ ಬಾ, ನೀನು ಬಂದಾಗ ನೀನು ಜ್ಞಾನವನ್ನು ಕೊಡ್ತೇನೆ, ಈಗ ನೀನು ಪಕ್ವವಾಗಿಲ್ಲ ಎಂಬುದಾಗಿ ಅಂತ. ಹಾಗಾಗಿ ಈ ಚಿತ್ತಾಪಹಾರಕ ಮತ್ತು ವಿತ್ತಾಪಹಾರಕ. ವಿತ್ತಾಪಹಾರಿ ಕೊಡುವವನಲ್ಲ, ತೆಗೆದುಕೊಳ್ಳುವವನು. ಅದು ಗುರುತ್ವ ಅಲ್ಲ. ಗುರುತ್ವ ಕೊಡುವುದಕ್ಕಿರತಕ್ಕಂಥದ್ದು, ಅದು ತೆಗೆದುಕೊಳ್ಳುವಂಥದ್ದಲ್ಲ. ಶಿಷ್ಯರು ಪ್ರೀತಿಯಿಂದ ಕೊಟ್ಟರೆ ಗುರು ಸ್ವೀಕಾರ ಮಾಡಲೂಬಹುದು. ಆದರೆ ಗುರು ಕೊಟ್ಟ ಕೊಡುಗೆಯ ಮುಂದೆ ಅದು ಅತ್ಯಲ್ಪವಾಗಿರ್ತದೆ, ಅತ್ಯಂತ 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 ನಗಣ್ಯವಾಗಿರ್ತದೆ. ಶಿಷ್ಯ ಬಿಂದು ಕೊಟ್ಟರೆ ಗುರು ಸಿಂಧುವನ್ನು ಕೊಟ್ಟಿರ್ತಾನೆ. ಹಾಗಾಗಿ ಅಷ್ಟು ದೊಡ್ಡ ವ್ಯತ್ಯಾಸ ಅಲ್ಲಿ ಬಂದಿರ್ತದೆ ಅಂತ. ಗುರುತ್ವ ಕೊಡುವಂಥದ್ದು. ಅವನು ತೆಗೆದುಕೊಂಡ್ರೆ ಏನನ್ನು ತೆಗೆದುಕೊಳ್ತಾನೆ ಗುರು ಅಂದರೆ ಶಿಷ್ಯನ ಚಿತ್ತವನ್ನು ಸ್ವೀಕಾರ ಮಾಡ್ತಾನೆ, ಶಿಷ್ಯನ ನಿವೇದನೆಯನ್ನು ಸ್ವೀಕಾರ ಮಾಡ್ತಾನೆ, ವೇದನೆಯನ್ನು, ನೋವನ್ನು, ಅಳಲನ್ನು ಸ್ವೀಕಾರ ಮಾಡ್ತಾನೆ ಹೊರತು ಬೇರೆ ಏನನ್ನು ಕೂಡ ಅಲ್ಲ ಅಂತ. ಇನ್ನೊಂಚೂರು ಇದನ್ನು ಬಿಡಿಸಿದ್ರೆ, ನಮ್ಮ ಉಪಾಧ್ಯಾಯರು ಹೀಗೆ ಇದನ್ನು ಬಿಡಿಸಿ ಹೇಳ್ತಾ ಇದ್ರು. ಚಿತ್ತಾಪಹಾರಕ ಅಂದರೆ ಅದನ್ನು ಎರಡು ಥರ ಬಿಡಿಸ್ಬೋದು. ಚಿತ್ತ ಅಪಹಾರಕ ಅಂದರೆ ಚಿತ್ತವನ್ನು ಅಪಹರಿಸ್ತಕ್ಕಂಥವನು ಅಂತ. ಇನ್ನೊಂದು ಬಗೆಯಲ್ಲಿ ಬಿಡಿಸಿದ್ರೆ ಚಿತ್ ತಾಪಹಾರಕ, ಚಿತ್ ತಾಪಹಾರಕ ಹೀಗೆ ಬಿಡಿಸ್ಬೋದು ನೋಡಿ. ಇದನ್ನು ಅದು ಶಬ್ದ ಅದೇ ಆಗ್ತದೆ, ಚಿತ್ತಾಪಹಾರಕ ಅಂತಲೇ ಆಗ್ತದೆ, ಏನು ವ್ಯತ್ಯಾಸ ಇಲ್ಲ. ಚಿತ್ ತಾಪಹಾರಕ, ಚಿತ್ತ ಅಪಹಾರಕ. ಈ ಚಿತ್ತದ ಅಪಹಾರಕ ಎನ್ನುವುದು ಸ್ಥೂಲವೇ ಆಯಿತು, ಅದಕ್ಕಿಂತ ಸೂಕ್ಷ್ಮ ಚಿತ್ ತಾಪಹಾರಕ. ಚಿತ್ ಅಂದರೆ ನಮ್ಮೊಳಗಿನ ಚೈತನ್ಯ, ಜೀವ. ನಿಜಕ್ಕೂ ನಾನು ಅಂತೂ ನಾವು ಯಾವುದನ್ನು ನಿರ್ದೇಶ ಮಾಡ್ತಾ ಇದ್ದೇವೆಯೋ ಅಂತಹ ನಮ್ಮೊಳಗಿನ ನಮ್ಮ ಜೀವ ಚೈತನ್ಯವೇ ಚಿತ್ ಎನ್ನುವಂಥದ್ದು ಅಂತ. ಅದರೊಳಗೆ ತಾಪ ಇದೆಯಂತೆ. ಆ ಜೀವ ನೋವನ್ನು ಇಟ್ಕೊಂಡಿದೆ, ಅದು ಬೇಯ್ತಾ ಇದೆ, ಅದರೊಳಗೆ ಜನ್ಮ ಜನ್ಮಾಂತರದ ಸಂಕಟ ಇದೆ, ಅದನ್ನು ದೂರ ಮಾಡ್ತಕ್ಕಂಥವನು. ಅಂದರೆ ಅಂತರಂಗಕ್ಕಿಂತ ಆಳಕ್ಕೆ ಹೋಯ್ತದೆ. ಈಗ ಮನಸ್ಸು ಅನ್ನೋದು ದೇಹದ ಒಳಪದರ, ಅದರ ಒಳಪದರ, ಪದರ ಅಲ್ಲ ತಿರುಳು, ಅದು ಜೀವ. ಇನ್ನೂ ಆಳಕ್ಕೆ ಹೋದರೆ ದೇವ ಅಂತ ಆಗ್ತದೆ ಅದು. ಹಾಗಾಗಿ ಅಲ್ಲಿವರೆಗೆ ದೃಷ್ಟಿಯ ವ್ಯಾಪ್ತಿ ಇರಬೇಕು ಅಂತ. ಈ ತಾಪತ್ರಯ ಶಬ್ದ ಕೇಳಿದೆವರ ನಾವು. ಆದಿಭೌತಿಕ ತಾಪ, ಆದಿದೈವಿಕ ತಾಪ, ಆಧ್ಯಾತ್ಮಿಕ ತಾಪ, ಇದೆಲ್ಲ ಜೀವಕ್ಕೆ ಇರ್ತಕ್ಕಂಥದ್ದು ಈ ತಾಪಗಳು ಅಂತ. ಈ ಮೂರೂ ಬಗೆಯ ತಾಪಗಳನ್ನು ಗುರುವಾದವನು ಪರಿಹಾರ ಮಾಡ್ತಾನೆ. ಪರಿಹಾರ ಮಾಡಬೇಕಾದ್ರೆ ಅಲ್ಲಿವರೆಗೆ ಹೋಗಿ ನೋಡ್ಬೇಕಾಗ್ತದೆ ಅವನು. ಎಕ್ಸ್ರೇ ದೃಷ್ಟಿಯದು ಅಂತ. ನಾವು ಆಗಲೇ ಹೇಳಿದಾಗೆ ತೊಟ್ಟ ಬಟ್ಟೆಯನ್ನು, ಸುತ್ತಮುತ್ತಲ ಪರಿವೇಶವನ್ನು, ಶರೀರದ ಉದ್ದ ಅಗಲ ದಪ್ಪ ಇರ್ಬೋದು, ಬಣ್ಣ ಇರ್ಬೋದು, ಇಂಥದ್ದನ್ನೆಲ್ಲ ದಾಟಿ ಒಳಗೆ ಹೋಗಿ ಅಂತರಂಗವನ್ನು ಸೇರಿ ಅದರ ಆಳಕ್ಕಿಡಿದು ಚಿತ್ ಎಂಬ ಜೀವವನ್ನು ಕಂಡು ಅಲ್ಲಿರ್ತಕ್ಕಂಥ ನೋವು. ಆ ನೋವು ಏನು ಅಂದರೆ ತಾನು ದೇವನನ್ನು ಕಂಡಿಲ್ಲ ಎಂಬ ನೋವು, ತನ್ನ ಸ್ವಸ್ವರೂಪವನ್ನು ತಾನು ಸಾಕ್ಷಾತ್ಕಾರ ಮಾಡಿಲ್ಲ ಎಂಬ ನೋವು. ಅದು ಎಷ್ಟೋ ಜನ್ಮದಿಂದ ಜೀವವು ಪರಿಭ್ರಮಿಸ್ತಾ ಇದೆ. ಯಾಕೆ ಅಂದರೆ ತನ್ನ ನಿಜವನ್ನು ತಾನು ತಿಳಿಬೇಕು, ತನ್ನೊಳಗಿನ ಚೈತನ್ಯವನ್ನು ತಾನು ಕಾಣಬೇಕು ಎಂಬುದಕ್ಕೋಸ್ಕರವಾಗಿ ಜನ್ಮ ಜನ್ಮಾಂತರದಿಂದ ತೊಳಲ್ತಾ ಇದೆ. ನಾವೆಲ್ಲ ಹಾಗೆ ಹುಡುಕ್ತಾ ಬಂದವರು ಇಲ್ಲಿಗೆ. ನಮ್ಮ ನಿಜವೇನು ಎಂಬುದನ್ನು ಹುಡುಕ್ತಾ
ಈ ಜನ್ಮಕ್ಕೆ, ಈ ರೂಪಕ್ಕೆ, ಈ ದೇಹಕ್ಕೆ ನಾವೆಲ್ಲರೂ ಕೂಡ ಬಂದವರು. ಆದರೆ ನಾವು ಅದನ್ನು ಕಂಡುಕೊಂಡಿಲ್ಲ ಇನ್ನೂ ಕೂಡ, ಇನ್ನು ಹುಡುಕ್ತಾನೆ ಇದ್ದೇವೆ ಅಂತ. ಅದು ಸಿಗುವವರೆಗೂ ನೋವಿದೆ. ಎಲ್ಲಿಯವರೆಗೆ ಜೀವಕ್ಕೆ ತನ್ನ ಸ್ವಸ್ವರೂಪದ ದರ್ಶನವಾಗೋದಿಲ್ಲ ಅಥವಾ ಪರಮಾತ್ಮ ದರ್ಶನವಾಗೋದಿಲ್ಲ, ಅಲ್ಲಿವರೆಗೂ ನೋವಿರುವಂಥದ್ದೇ. ಆ ನೋವು ಹೋಗುವಂಥದ್ದಲ್ಲ. ಆ ನೋವು ಬೇರೆ ಯಾರಿಗೂ ಕಾಣುವಂಥದ್ದಲ್ಲ, ಬೇರೆ ಯಾರಿಗೂ ಅರ್ಥವಾಗೋದಿಲ್ಲ. ಸಣ್ಣ ಪುಟ್ಟ ನೋವುಗಳನ್ನು ನಮ್ಮ ಅಕ್ಕಪಕ್ಕವರು ಅರ್ಥ ಮಾಡ್ಕೊಳ್ತಾರೆ. ಏನು ಹುಷಾರಿಲ್ವಾ, ಈ ಥರದ ನೋವುಗಳು ಅಂತ. ಮಕ್ಕಳಾಗಿಲ್ವಾ, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ವಾ, ಮಕ್ಕಳಿಗೆ ಮದುವೆ ಆಗಿಲ್ವಾ, ಇಂಥ ನೋವುಗಳೆಲ್ಲ ತಿಳಿಯುವಂಥದ್ದು. ಆದರೆ ಇಂಥ ನೋವುಗಳೇ ತಿಳಿಯೋದು ಕಷ್ಟ. ಎಷ್ಟೋ ಬಾರಿ ಹೇಳಿದ್ರೂ ಗೊತ್ತಾಗೋದಿಲ್ಲ, ಹೇಳೋದಕ್ಕೂ ಗೊತ್ತಾಗೋದಿಲ್ಲ, ಇನ್ನೂ ಹಾಗಿರ್ತವೆ. ಆದರೆ ಈ ನೋವಿದೆಯಲ್ಲ, ಜೀವವು ಅನಂತ ಜನ್ಮಗಳಿಂದ ಪಡ್ತಾ ಇರ್ತಕ್ಕಂಥ ಒಂದು ವೇದನೆ, ತನ್ನ ಸ್ವಸ್ವರೂಪವನ್ನು ಕಳೆದುಕೊಂಡು ಆ ಸ್ವಸ್ವರೂಪವನ್ನು ಪಡೆಯುವ ಸಲುವಾಗಿ ಅಥವಾ ಪರಮಾತ್ಮ ದರ್ಶನದ ಸಲುವಾಗಿ ಕಷ್ಟಪಡ್ತಾ ಇರ್ತಕ್ಕಂಥದ್ದು. ಆ ನೋವನ್ನು ಪರಿಹಾರ ಮಾಡೋದಕ್ಕೆ ಗುರು ಬೇಕಾಗ್ತದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ತಂದೆ ಮಗು ಇಬ್ಬರು ಕತ್ಲಲ್ಲಿ ಹೋಗ್ತಾ ಇದ್ರೆ, ಅಥವಾ ತಾಯಿ ಮಗು ಇಬ್ಬರು ಕತ್ಲಲ್ಲಿ ಹೋಗ್ತಾ ಇದ್ರೆ, ಮಗು ಒಳಗೆ ಶುರು ಮಾಡಿಬಿಡ್ತದೆ ಅಂತ. ಮಗು ಮುಂದೆ ತಾಯಿ ಹಿಂದೆ ತಾಳೆ ಅಂತ ಅನ್ಕೊಳ್ಳಿ ನೀವು. ಮಗುವಿಗೆ ತಾಯಿ ಕಾಣಿಸೋದಿಲ್ವಲ್ಲ, ಮಗು ಒಳಗೆ ಶುರು ಮಾಡ್ತದೆ ಅಂತ. ನೋವು, ತನ್ನ ತಾಯಿಯನ್ನು ಕಂಡಿಲ್ಲ ಎಂಬ ನೋವು. ಅದನ್ನು ಪರಿಹಾರ ಮಾಡಬೇಕು ಅಂದರೆ ತಾಯಿ ತನ್ನ ಕೈಯ ಕರದೀಪವನ್ನು ತನ್ನ ಕಡೆಗೆ ತಿರ್ಸ್ಕೊಳ್ಬೇಕು. ಆವರೆಗೆ ದಾರಿ ಕಡೆಗೆ ಕರದೀಪವನ್ನು, ಟಾರ್ಚನ್ನು ದಾರಿಗೆ ಹಿಡಿದಿರ್ತಾಳೆ ಅವಳು. ಮಗು ಆ ಬೆಳಕಲ್ಲೇ ಮುಂದೆ ಮುಂದೆ ಹೋಗ್ತಾ ಇರುವಂಥದ್ದು. ಆದರೆ ಮಗು ಯಾವಾಗ ತಾಯಿಯನ್ನು ಕಂಡಿಲ್ಲ, ತಾಯಿಯನ್ನು ಕಾಣಬೇಕು ಅಂತ ಅಳೋದಕ್ಕೆ ಶುರು ಮಾಡ್ತದೆ, ಮಗುವಿನ ಕೈ ಹಿಡಿದು ಕರದೀಪವನ್ನು ತನ್ನ ಕಡೆಗೆ ತಿರುಗಿಸಿ, ನೋಡು ನಾ ಇಲ್ಲೇ ಇದ್ದೇನೆ. ಹೀಗೆ ಭಗವಂತ ತನ್ನನ್ನು ತಾನು ತೋರಿಸ್ಕೊಳ್ತಾನೆ. ಆ ತೋರಿಸ್ಕೊಳ್ಳೋದಕ್ಕೆ ಕರದೀಪ ಬೇಕಲ್ವಾ, ಒಂದು ಟಾರ್ಚ್ ಬೇಕಲ್ವಾ, ಅದು ಗುರು ಆ ಕೆಲಸವನ್ನು ಮಾಡ್ತಾನೆ ಅಂತ. ಹಾಗೆ ಚಿತ್ತ ತಾಪಹಾರಿ, ಜೀವದ ನೋವನ್ನು ಕಂಡು ಪರಿಹರಿಸುವವನು. ಅಲ್ಲಿಗೆ ಈ ಗುರು ದೃಷ್ಟಿ, ದಿವ್ಯ ದೃಷ್ಟಿ ಅಂತ ಯಾಕೆ ಹೇಳಬೇಕಾಯ್ತು ಅಂದರೆ, ಇದೆಲ್ಲ ಭೂಮಿಗೆ ಸೇರಿರ್ತಕ್ಕಂಥದ್ದು. ನಮ್ಮ ಶರೀರ ಇದೆಯಲ್ಲ ಪಂಚಭೌತಿಕವಾಗಿರ್ತಕ್ಕಂಥದ್ದು. ಇಲ್ಲಿ ಏನಿದೆ ಅಂದರೆ ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ, ಈ ಪಂಚಭೂತಗಳು ಏನಿದೆ, ಮಣ್ಣು, ನೀರು, ಗಾಳಿ, ಇವೇ ಇರ್ತಕ್ಕಂಥದ್ದು. ಇದಕ್ಕಿಂತ ಹೆಚ್ಚೇನು ಇಲ್ಲ ಇಲ್ಲೇನು. ಇದರ ಒಳಗೆ, ಇದರ ಆಳಕ್ಕೆ ಪ್ರವೇಶ ಮಾಡಿ ಆ ಜೀವವನ್ನು ಕಾಣಬೇಕಾದ್ರೆ, ಜೀವವು ದಿವ್ಯ, ಅದು ದಿವ್ಯವನ್ನು ಕಾಣಬೇಕಾದ್ರೆ ದಿವ್ಯ ದೃಷ್ಟಿ ಬೇಕಾಗ್ತದೆ ಅಂತ. ಅದರ ಪ್ರಭಾವದಿಂದ, ಆ ದಿವ್ಯ ದೃಷ್ಟಿಯ ಪ್ರಭಾವದಿಂದ ಜೀವವನ್ನು ಉದ್ಧಾರ ಮಾಡ್ತಾನೆ ಗುರುವಾದವನು ಅಂತ. ಆ ದೃಷ್ಟಿ ಹೇಗಿದೆ ಗುರುವಿನದ್ದು ಅಂದರೆ, ಇತ್ತ ಜೀವಾತ್ಮನನ್ನು ಅತ್ತ ಪರಮಾತ್ಮನನ್ನು ಈಕ್ಷಿಸಬಲ್ಲ ದೃಷ್ಟಿ ಅದು. ಅದರ ವ್ಯಾಪ್ತಿ ಅಲ್ಲಿಂದ ಅಲ್ಲಿಯವರೆಗೆ, ಸಿಂಧುವಿನಿಂದ ಬಿಂದುವಿನವರೆಗೆ ವ್ಯಾಪ್ತಿ ಇರ್ತಕ್ಕಂಥದ್ದು. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ ದಿವೀವ ಚಕ್ಷುರಾತತಂ. ದಿವಿಯಲ್ಲಿ ತಮ್ಮ ಚಕ್ಷುವನ್ನು, ತಮ್ಮ ದೃಷ್ಟಿಯನ್ನು ವಿಸ್ತರಿಸಿ ವಿಷ್ಣುವಿನ ಆ ಪರಮ ಪದವನ್ನು ಸೂರಿಗಳು ದರ್ಶನ ಮಾಡ್ತಾರೆ, ಅವಲೋಕನ ಮಾಡ್ತಾರೆ. ಸೂರ್ಯ ಗುರು ಅಂತ. ಸೂರ್ಯ ಇದ್ದಾಗ ಸೂರ್ಯ ಅಂತ, ಜ್ಯೋತಿ ರೂಪನಾದವನು, ಬೆಳಕಿನ ರೂಪನಾದವನು ಅಂಥವನು ವಿಷ್ಣುವಿನ ಪರಮಪದವನ್ನು, ಪರಮಾಕಾಶವನ್ನು ಸೇರಿ ಅಲ್ಲಿನ ಪರಮಾತ್ಮನನ್ನು ಅವಲೋಕನ ಮಾಡ್ತಾನೆ, ದರ್ಶನ ಮಾಡ್ತಾನೆ. ಅದೇ ಆ ದಿವ್ಯ ದೃಷ್ಟಿಯಿಂದ. ಹಾಗೆ ಒಮ್ಮೆ ಪರಮಾತ್ಮ ದರ್ಶನ ಆಗಿರ್ತಕ್ಕಂಥ ದೃಷ್ಟಿ ಇದೆಯಲ್ಲ, ಆ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅದು ನಮ್ಮನ್ನು ಉದ್ಧಾರ ಮಾಡುವಂಥದ್ದು, ಅದು ನಮ್ಮನ್ನು ಈ ಲೋಕದಿಂದ ಮೇಲೆ ಕೆತ್ತುವಂಥದ್ದು ಅಂತ. ಹಾಗಾಗಿ ಅಂಥ ದೃಷ್ಟಿಯ ಅಪೇಕ್ಷೆ ಎಲ್ಲ ಜೀವಗಳಿಗೂ ಇರಬೇಕಾಗಿರ್ತಕ್ಕಂಥದ್ದು. ಎಂದಾದರೂ ಒಂದು ದಿನ ಯಾವುದಾದ್ರೂ ಒಬ್ಬ ಗುರುವಿನ ಕಣ್ಣಿಗೆ ನಾನು ಬೀಳಬೇಕು, ಸಾಕ ಅಂದರೆ ಸಾಕೇ ಸಾಕು. ಎಂದಾದರೂ ಒಂದು ದಿನ ಯಾವುದಾದ್ರೊಬ್ಬ ನಿಜ ಗುರುವಿನ ಕಣ್ಣಿಗೆ ನಾವು ಬಿದ್ದರೆ, ಒಂದು ಸಾರಿ ಆ ದೃಷ್ಟಿ ಬಿದ್ದರೆ ಆ ಜೀವ ಮತ್ತೆ ಪತನಗೊಳ್ಳೋದಿಲ್ಲ. ಆ ಜೀವ ಇಂದಲ್ಲ ನಾಳೆ ಉದ್ಧಾರವಾಗಲೇಬೇಕು. ಜನ್ಮಗಳು ಕಳೆದರೂ ಕೂಡ, ಅದು ಎಲ್ಲೆಲ್ಲಿ ಸುತ್ತಿದ್ರು, ಏನೇನು ಮಾಡಿದರೂ ಕೂಡ ತಿರುಗಿ ಮತ್ತೆ ಆ ಗುರುವಿನ ಪಥಕ್ಕೆ, ಆತ್ಮದ ಪಥಕ್ಕೆ ಆ ಜೀವ ಬರಲೇಬೇಕು. ಯಾಕೆಂದರೆ ಗುರುತ್ವಾಕರ್ಷಣೆ ಅದು ಅಂತ. ಗುರುತ್ವದ ಆಕರ್ಷಣೆ. ಈಗ ವಿಜ್ಞಾನಗಳು ಹೇಳುವ ಗುರುತ್ವಾಕರ್ಷಣೆ ಭೌತಿಕವಾಗಿರತಕ್ಕಂಥದ್ದು. ನಾವಿಲ್ಲಿ ಪ್ರಸ್ತಾಪ ಪಡ್ತಾ ಇರ್ತಕ್ಕಂಥದ್ದು ಗುರುತ್ವ, ಗುರುತತ್ವ, ಅದರ ಒಂದು ಆಕರ್ಷಣೆ. ಅದು ಹೇಗಿದೆ ಅಂದರೆ, ಒಂದೇ ಒಂದು ಸಾರಿ ಅದು ನೋಡಿತು, ಯಾವುದಾದ್ರೂ ಶಿಷ್ಯನನ್ನು, ಯಾವುದಾದ್ರೂ ಜೀವನನ್ನು ಒಂದೇ ಒಂದು ಸಾರಿ ಅನುಗ್ರಹಪೂರ್ವಕವಾಗಿ ನೋಡಿತು ಅಂತಾದರೆ ಆ ಶಿಷ್ಯ ಮತ್ತೆ ಪತನಗೊಳ್ಳೋದಿಲ್ಲ. ಆ ಶಿಷ್ಯ ಇಂದಲ್ಲ ನಾಳೆ ಅದು ಅವನು ಉದ್ಧಾರವಾಗಲೇಬೇಕು ಅಂತ. ಹಾಗಾಗಿ ಅಂಥ ಒಂದು ಗುರುವಿನ ಕರುಣೆ.
ಇದೇ ಲಕ್ಷಣದ ಈ ಗುರು ಲಕ್ಷಣವನ್ನು ಹೇಳ್ತಾ ಇರ್ತಕ್ಕಂಥದ್ದು ನಾವು. ಈ ದಿವ್ಯ ದೃಷ್ಟಿ ಪ್ರಭಾವಾತ್ ಎನ್ನುವ ಲಕ್ಷಣದ ಮುಂದಿನ ಲಕ್ಷಣ ನಿಷ್ಪ್ರತ್ಯೂಹಾನುಶಂಸ್ಯಾತ್ ಎನ್ನುವಂಥದ್ದು. ಹಾಗಂದ್ರೆ ಕರುಣೆಗೆ ತಡೆಯಾಗಿಲ್ಲ ಅಂಥ ಕರುಣೆ ಗುರುವಿನದ್ದು. ಗುರುವಿನ ಕರುಣೆಗೆ ಅದಕ್ಕೆ ಒಂದು ವಿಘ್ನ ಅಂತಲೇ ಇಲ್ಲ ಅಂತ. ಅದು ಎಲ್ಲಿಂದ ಎಲ್ಲಿವರೆಗೂ ಹರಿತಕ್ಕಂಥದ್ದು ಅಂತ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ, ಈ ಕೋಡಿ ಒಡೆದ ಹಾಗೆ ನೀರು ನಿರ್ಬಾಧವಾಗಿ ಹರಿತದೆ ನೋಡಿ. ಕೋಡಿ ಬರಿವ ಕಟಾಕ್ಷದ. ಈ ಕೆರೆಗೆ ಕೋಡಿ ಅಂತ ಇರ್ತದೆ, ಅದಕ್ಕೆ ಈಗ ಕೆರೆಗೆ ಕಟ್ಟೆ ಅಂತ ಇರ್ತದೆ. ಆದರೆ ಈ ಕೋಡಿಗೆ ಅದು ತಡೆಯಲ್ಲದು. ಅದು ಹರಿದು ಹೋಗ್ತಾ ಇರ್ತದೆ ನೀರು ಹೊರಗೆ. ಕೆರೆಯಿಂದ ಹೆಚ್ಚಾದ ನೀರು ತುಂಬಿ ಹರಿಯುವ ನೀರು ಹರಿದು ಹೊರಗಡೆ ಹೋಗ್ತಾ ಇರ್ತದೆ. ಅದನ್ನು ಕೋಡಿ ಅಂತ ಕರೀತಾರೆ. ಹಾಗೆ ಗುರುವಿನ ಕರುಣೆ ಎನ್ನುವಂಥದ್ದು ಅಬಾಧಿತವಾಗಿ ಹರಿತಾ ಇರ್ತದೆ ಅನ್ನೋದನ್ನು ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಈಗ ಒಬ್ಬ ಶಿಷ್ಯ ಒಮ್ಮೆ ಗುರುವಿನ ದೃಷ್ಟಿಗೆ ಬಿದ್ದ ಮೇಲೆ ಕಾರಣಾಂತರದಿಂದ ಅವನು ದೂರವಾಗ್ಬೋದು. ಕಾರಣಾಂತರದಿಂದ ಅವನು ಮತ್ತೆ ಅವನ ಸಂಸಾರದ ಕೋಪಕ್ಕೆ ಮತ್ತೆ ಮರಳಿ ಬೀಳ್ಬೋದು. ಆದರೆ ಬಿದ್ದ ಮಾತ್ರಕ್ಕೆ ಅವನು ಉದ್ಧಾರವಾಗೋದಿಲ್ಲ ಅಂತೇನಿಲ್ಲ ಅಂತ. ಈ ದೃಷ್ಟಿ ಒಂದು ಬಿದ್ದಿದೆ ಅಂತ, ಒಂದು ಸೀಲ್ ಅವನ ಮೇಲೆ ಬಿದ್ದಿದ್ರಿಂದ ಅದು ಈಗ ಸೀಲ್ ಅಂದ್ರೆ ಅದೇ ತಾನೆ ಅಂತ, ಅದು ಹೋಗೋದಿಲ್ಲ ಅದು ಅಂತ. ಅದು ಹಾಗೆ ಇರ್ತದೆ ಯಾವಾಗಲೂ ಅಂತ. ಹಾಗಾಗಿ ಅದಿರೋದ್ರಿಂದ ಮತ್ತೆ ಅವನು ಬರಲೇಬೇಕು, ಹಿಂದಿರುಗಿ ಬರಲೇಬೇಕು, ಮತ್ತೆ ಗುರುವಿನ ಪ್ರಭಾವಕ್ಕೆ ಒಳಪಟ್ಟು ಅವನು ಉದ್ಧಾರವಾಗಲೇಬೇಕು ಅಂತ. ಹಾಗಾಗಿ ನಿಷ್ಪ್ರತ್ಯೂಹಾನುಶಂಸ್ಯಾತ್, ಅವನ ಕರುಣೆಗೆ ತಡೆಯೇ ಇಲ್ಲ. ಶಿಷ್ಯನಿಗೆ ಅವನಿಗೆ ಬೇಡ ಅಂತ ಅನ್ಕೊಂಡ್ರು ಕೂಡ, ಅಂದ್ರೆ ಭೌತಿಕವಾಗಿ ಜೀವಕ್ಕೆ ಬೇಕು ಅಂತ ಇರ್ಬೋದು, ಆದರೆ ಹೊರಗಿನ ದೃಷ್ಟಿಯಿಂದ ಯಾವ್ದಾದ್ರು ಒಬ್ಬ ಶಿಷ್ಯನಿಗೆ ಈಗ ಬೇಡ ಅಂತ ಅನ್ಸಿದ್ರು ಕೂಡ ಅದು ತಡೆಯಕ್ಕೆ ಬರೋದಿಲ್ಲ ಅಂತ. ಗುರು ಉದ್ಧಾರ ಮಾಡಿಯೇ ಮಾಡ್ತಾನೆ ಅವನನ್ನು ಎಂಬುದಕ್ಕೆ ಈ ಒಂದು ಮಾತನ್ನು ನಾವು ಹೇಳಿರತಕ್ಕಂಥದ್ದು. ಹಾಗಾಗಿ ಅಂಥದ್ದೊಂದು ದಿವ್ಯ ದೃಷ್ಟಿ ಗುರುವಿನದ್ದು ಬೀಳಬೇಕು ಜೀವಗಳ ಮೇಲೆ. ಅದೊಂದು ಅನುಗ್ರಹದ ಮಳೆ ಬಿದ್ದ ಹಾಗೆ. ಚಂದ್ರನ ಬೆಳದಿಂಗಳು ಬಿದ್ದರೆ ಹೇಗೆ ಚಂದ್ರಕಾಂತ ಮಣಿ ಸ್ರವಿಸ್ತದೆಯೋ ಅಂತ, ತಂಪಾದ ಜಲವನ್ನು ಸ್ರವಿಸ್ತದೆ ಚಂದ್ರಕಾಂತ ಮಣಿ ಚಂದ್ರನ ಒಂದು ಬೆಳದಿಂಗಳು ಬಿದ್ದಾಗ ಅಂತ. ಹಾಗೆ ಜೀವವು ಕೂಡ ಹಾಗೆ ಅಂತ. ಗುರುದೃಷ್ಟಿ ಬಿದ್ದಾಗ ಅದು ಕೂಡ ಆರ್ದ್ರವಾಗ್ತದೆ ಅಂತ. ಅಲ್ಲಿವರೆಗೆ ಕಲ್ಲಿನಂತೆ ಕಠಿಣವಾಗಿರ್ತಕ್ಕಂಥದ್ದು ಅಲ್ಲಿ ಏನೋ ಒಂದು ಒಂದು ಮಾರ್ಧವ, ಒಂದು ಆರ್ದ್ರತೆ, ಒಂದೇನೋ ಭಾವಗಳು ಅಲ್ಲಿ ಏರ್ಪಡಲಿಕ್ಕೆ ಅವಕಾಶವಾಗ್ತದೆ. ಯಾವಾಗ ಅಂದರೆ ಗುರುದೃಷ್ಟಿ ಪರಿಪೂರ್ಣವಾಗಿ ಬಿದ್ದಾಗ. ಹಾಗಾಗಿ ಆ ದೃಷ್ಟಿಯನ್ನು ನಾವು ಬಯಸಬೇಕು, ಆ ದೃಷ್ಟಿಯನ್ನು ನಾವು ಅಪೇಕ್ಷಿಸಬೇಕು. ಅದಕ್ಕಾಗಿ ನಾವು ತಪಸ್ಸು ಮಾಡಬೇಕು, ಕಾಯಬೇಕು, ಸೇವೆ ಮಾಡಬೇಕು. ಅಂಥ ದೃಷ್ಟಿ ಎಂದಾದರೂ ಒಂದು ದಿನ ನಮ್ಮ ಮೇಲೆ ಬೀಳಲಿ ಎಂಬುದಾಗಿ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ಗುರುದೃಷ್ಟಿ ಅಂತ ಹೇಳಿದ್ದಲ್ಲ. ಯಾವ ದೃಷ್ಟಿಗಾದ್ರೂ ಒಂದು ಪ್ರಭಾವ ಇರ್ತದೆ. ಈಗ ಯಾರು ನಮಗೆ ತುಂಬ ಪ್ರೀತಿಯವರು ನಮ್ಮನ್ನು ಸ್ವಲ್ಪ ಬಿರುಗೊಂಡಿಂದ ನೋಡಿದರೆ ಯಾಕೆ ಏನಾಯ್ತು ಅಂತ ಕೇಳ್ತಾನೆ ನಾವು ಕೂಡಲೇ. ಒಂದು ಪ್ರಭಾವ ಇದೆ ನೋಡಿ ಅದಕ್ಕೆ ಅಂತ. ಅಥವಾ ನಿತ್ಯ ನೋಡಿ ನಗುವವನು, ಪ್ರೀತಿಯಿಂದ ಮಾತಾಡ್ತಕ್ಕಂಥವನು ಸುಮ್ಮನೆ ಗಂಭೀರವಾಗಿ ನೋಡಿ ಹೋದರೆ ಏನೋ ನನ್ನ ಮೇಲೆ ಬೇಜಾರಾಗಿರ್ಬೇಕು ಅವರಿಗೆ ಅಂತ ಕೊಡ್ತೇವೆ ನಾವು. ಈ ಪ್ರತಿಯೊಂದು ದೃಷ್ಟಿಯೂ ಕೂಡ ಪ್ರಭಾವವನ್ನು ಬೀರ್ತದೆ, ಎಲ್ಲ ದೃಷ್ಟಿಗಳು ಕೂಡ. ಈ ಒಂದು ನೋಟದಿಂದಲೇ ಒಬ್ಬರನ್ನು ಪ್ರಸನ್ನಗೊಳಿಸ್ಬೋದು, ಒಬ್ಬರನ್ನು ಕೋಪಗೊಳಿಸಬಹುದು, ಒಬ್ಬರನ್ನು ಕೆರಳಿಸಬಹುದು, ಭಯಗೊಳಿಸ್ಬೋದು. ಸಾಮಾನ್ಯವಾದ ಕಣ್ಣು ಈ ಕೆಲಸಗಳನ್ನೆಲ್ಲ ಮಾಡ್ತದೆ. ಗುರುದೃಷ್ಟಿ ಅಂತಲ್ಲ, ಮಾಮೂಲಿ ಮನುಷ್ಯನ ದೃಷ್ಟಿಯಲ್ಲಿ ನಿತ್ಯ ನಾವು ಅನುಭವಿಸ್ತಾ ಇರ್ತೇವೆ ನಾವು. ಈಗ ನೋಡುವಾಗಲೇ ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ಯಾಕೋ ಹಾಗೆ ನೋಡಿದ್ರು ಅವರು ಅಂತ ಅನ್ಕೊಳುತ್ತೇವೆ ನಾವು ಅಂತ. ಹೀಗಿರುವಾಗ ಗುರುದೃಷ್ಟಿ ಎನ್ನುವಂಥದ್ದು ಇದೆಲ್ಲಕ್ಕಿಂತ ತುಂಬ ಡೆಪ್ತ್, ತುಂಬ ಆಳ ಇದೆ. ಅದಕ್ಕೆ ಎಷ್ಟೋ ಆಳದಿಂದ ಬಂದಿರ್ತದೆ ಅದು ಅಂತ. ಆತ್ಮದ ಆಳದಿಂದ, ಆತ್ಮದ ಚೈತನ್ಯವನ್ನು, ಪರಮಾತ್ಮನ ಚೈತನ್ಯವನ್ನು ತನ್ನಲ್ಲಿಟ್ಟುಕೊಂಡು ಹೊರಗೆ ಬಂದಿರ್ತದೆ ಅದು ಅಂತ. ಹಾಗಾಗಿ ಆ ದ್ವಾರಗಳ ನೇತ್ರಗಳೆಂಬ ಮಹಾದ್ವಾರದ ಮೂಲಕವಾಗಿ, 2 ಕಣ್ಣುಗಳಿದೆಯಲ್ಲ, ಆ ಮಹಾದ್ವಾರದ ಮೂಲಕವಾಗಿ 3ನೇ ಕಣ್ಣು ವೀಕ್ಷಿಸ್ತಕ್ಕಂಥದ್ದು ಪರಮಾತ್ಮನನ್ನು. ಅಲ್ಲಿಂದ ಆ ನೋಟ ಇದೆಯಲ್ಲ, ಆ ದರ್ಶನ ಇದೆಯಲ್ಲ, ಅದು ಹೊರಗೆ ಬರುವಂಥದ್ದು ಈ 2 ಕಣ್ಣುಗಳಿಂದ. ಈ ಕಣ್ಣು ತೆರೆದು ಗುರು ವೀಕ್ಷಣೆ ಮಾಡುವಾಗ ಆ ಕಣ್ಣುಗಳೆಂದರೆ ಎಲ್ಲ ಒಂದು ಚೆಲ್ಲುವಂಥದ್ದು ಜೀವದ ಮೇಲೆ. ಅದು ಅನುಭವ ಕೂಡ ಆಗ್ತದೆ. ಈಗ ನೀವು ಶಬರಿಯ ಕಥೆ ಕೇಳ್ತೀರಿ. ರಾಮ ಶಬರಿ ಆಶ್ರಮಕ್ಕೆ ಹೋದಾಗ ಶಬರಿ ರಾಮನಿಗೆ ಈ ಮಾತನ್ನು ಹೇಳಿದಾಳೆ, ನಿನ್ನ ನೋಟ ನನ್ನ ಮೇಲೆ ಬಿತ್ತು. ರಾಮನ ದೃಷ್ಟಿ ಶಬರಿ ಮೇಲೆ ಬಿದ್ದಿದೆಯಲ್ಲ, ಆಪಾದ ಮಸ್ತಕ ನಾನು ಪುನೀತಳಾದೆ, ಅದು ನನ್ನನ್ನು ಪವಿತ್ರಗೊಳಿಸಿದೆ ದೃಷ್ಟಿ ಅಂತ. ಸುಮ್ಮನೆ ಶಬರಿ ಹೇಳಲಿಕ್ಕಿಲ್ಲ ಅಲ್ವಾ. ರಾಮನ ದೃಷ್ಟಿ ಅದು ಅಂಥದ್ದದು ಅಂತ, ದಿವ್ಯ ದೃಷ್ಟಿ ಅದು ಅಂತ. ಅದರ ಅನುಭವವನ್ನು ಶಬರಿ ಮಾಡಿಕೊಂಡು ಅದನ್ನು ರಾಮನಿಗೆ ಹೇಳ್ತಾಳೆ, ನಿನ್ನ ನೋಟ ನನ್ನ ಮೇಲೆ ಇಂಥದ್ದೊಂದು ಪರಿಣಾಮವನ್ನು ಬೀರ್ತಾ ಇದೆ. ಅಮೃತ ಚೆಲ್ಲಿದ ಹಾಗೆ, ಅಪಾದ ಮಸ್ತಕ ಅಮೃತ ಚೆಲ್ಲಿದ ಹಾಗೆ ನನಗೆ ಅನುಭವ ಆಗ್ತಾ ಇದೆ ಎನ್ನುವ ಹಾಗೆ ಶಬರಿ ರಾಮನಿಗೆ ಹೇಳ್ಕೊಂಡಿದ್ದಾಳೆ. ಈಗ ಶಬರಿ ರಾಮನನ್ನು ಕಂಡಿದ್ದು ಒಂದು, ರಾಮ ಶಬರಿಯನ್ನು ಕಂಡಿದ್ದು ಇನ್ನೊಂದು.
ಎರಡಕ್ಕೂ ಪರಿಣಾಮ ಇದೆ. ಶಬರಿ ರಾಮನನ್ನು ಕಂಡಿದ್ರಿಂದ ಅವಳ ಕಣ್ಣು ಪವಿತ್ರವಾಯಿತು, ಅವಳ ಅಂತರಂಗ ಪವಿತ್ರವಾಯಿತು. ಶಬರಿಯನ್ನು ರಾಮ ನೋಡಿದ್ರಿಂದ ಆ ದೃಷ್ಟಿಯಿಂದ ಇಡೀ ಆಪಾದ ಮಸ್ತಕ ಅವಳಿಗೆ ಅದೊಂದು ಅನುಗ್ರಹವಾಗಿ ಮಾರ್ಪಟ್ಟಿತ್ತು ಅಂತ. ಹಾಗಾಗಿ ರಾಮನ ಬಗ್ಗೆ ಈ ಮಾತನ್ನು ವಾಲ್ಮೀಕಿ ರಾಮಾಯಣ ಹೇಳ್ತಾ ಇರ್ತದೆ. ಅದೇನು ಅಂದರೆ, ಈಗ ರಾಮ ನೋಡದವನು ಮತ್ತು ರಾಮನನ್ನು ನೋಡದವನು ಇವರಿಬ್ಬರು ಭಾಗ್ಯಹೀನರಂತೆ. ಎಶ್ಚ ರಾಮಂ ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ ನಿಂದಿತ ಸಭವೆಯಲ್ಲೋಕೆ. ಯಾರು ರಾಮನನ್ನು ನೋಡಿಲ್ವೋ ಮತ್ತು ಯಾರನ್ನು ರಾಮನ ನೋಡಿಲ್ವೋ ಅವನು ಪಾಪಿ, ಅವನು ಭಾಗ್ಯಶೂನ್ಯ. ನಿಂದಿತ ಸಭವೆಯಲ್ಲೋಕೆ, ಈ ಲೋಕದಲ್ಲಿ ನಿಂದಿತನಾಗ್ತಾನ ಅವನು ಅಂತ. ಸ್ವಾತ್ಮಾಪ್ಯನಂ ವಿಗರ್ಹತೆ, ಅವನ ಆತ್ಮವೇ ಅವನನ್ನು ಹೀಗಳಿತದೆ ಅಂತೆ, ನಿಂದೆ ಮಾಡ್ತದೆ ಅಂತೆ. ಎಂಥ ಪಾಪಿ ನೀನು, ನಿನ್ನ ಮೇಲೆ ರಾಮನ ದೃಷ್ಟಿ ಬೀಳಲಿಲ್ವಲ್ಲ, ಅಥವಾ ನೀನು ರಾಮನನ್ನು ನೋಡ್ಲಿಲ್ವಲ್ಲ, ನಿನ್ನ ದೃಷ್ಟಿನೂ ರಾಮನ ಮೇಲೆ ಬೀಳಲಿಲ್ವಲ್ಲ, ಇದೆರಡೂ ಆಗಿಲ್ವಲ್ಲ ಎಂಬುದಾಗಿ ಅವನವನ ಆತ್ಮವೇ ಅವನನ್ನು ನಿಂದೆ ಮಾಡ್ತದಂತೆ. ರಾಮನ ಕಾಲದ ಕಥೆ ಇದು, ವಾಲ್ಮೀಕಿ ರಾಮಾಯಣದ ಒಂದು ವರ್ಣನೆ ಇದು. ಇದನ್ನ ಯಾಕೆ ನಾವು ನೆನಪು ಮಾಡ್ಕೊಂಡು ಅಂದರೆ ಗುರುವನ್ನು ನೋಡಿದ್ದು ಮತ್ತು ಗುರು ನಮ್ಮನ್ನು ನೋಡಿದ್ದು ಎರಡಕ್ಕೂ ಇರ್ತಕ್ಕಂಥ ಪರಿಣಾಮಗಳು ಎಂಥದ್ದು ಅಂತ ಎನ್ನುವುದಕ್ಕೋಸ್ಕರವಾಗಿ ನಾವು ಇದನ್ನು ನೆನಪು ಮಾಡಿಕೊಂಡು, ಹಾಗಾಗಿ ಅಂಥದ್ದೊಂದು ದೃಷ್ಟಿಯನ್ನು ನಾವು ಭಾಗ್ಯವಶಾತ್ ಪಡ್ಕೊಳ್ತೇವೆ. ಎಲ್ಲರಿಗೂ ಅದು ಲಭ್ಯ ಆಗುವಂಥದ್ದಲ್ಲ. ಯಾಕೆಂದರೆ ಎಲ್ಲ ಗುರುಗಳು ನಿಜವಾಗಿ ಗುರುಗಳಲ್ಲ. ಎಷ್ಟೋ ಮಂದಿಗೆ ಅಸಲಿ ಗುರು ಇರಲಿ, ಸುಮ್ಮನೆ ನಾಮದೇಹದ ಗುರುವನ್ನು ಕಾಣುವ ಯೋಗವೂ ಕೂಡ ಇರೋದಿಲ್ಲ ಜೀವನದಲ್ಲಿ. ಈ ನೂರಾರು ಕೋಟಿ ಜೀವಗಳ ಪೈಕಿಯಲ್ಲಿ ಗುರು ಎಂಬ ಶಬ್ದವನ್ನು ಕೇಳದಿರ್ತಕ್ಕಂಥ ಜೀವಗಳು ಎಷ್ಟಿಲ್ಲ. ಯಾವ ಗುರುವನ್ನು ತಲುಪದೇ ಇರತಕ್ಕಂಥ ಜೀವಗಳು ಎಷ್ಟಿಲ್ಲ. ಇನ್ನು ಗುರು ಅನ್ನೋ ಹೆಸರಲ್ಲಿ ಯಾರನ್ನೋ ತಲುಪಿರ್ತಕ್ಕಂಥ ಜೀವಗಳು ಕೆಲವು ಇರ್ಬೋದು, ಆದರೆ ನಿಜದ ಗುರುವನ್ನು ತಲುಪಿರ್ತಕ್ಕಂಥ ಜೀವಿಗಳು ತುಂಬ ಕಡಿಮೆ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಇದು ಅತ್ಯಂತ ಅಪರೂಪದಲ್ಲಿ ಯಾರಿಗೂ ಒಲಿದು ಬರ್ತಕ್ಕಂಥ ಒಂದು ಮಹಾಯೋಗ. ಆ ದಿವ್ಯ ದೃಷ್ಟಿಯ ಪ್ರಭಾವ ಎನ್ನುವಂಥದ್ದು ಅನುಭವಕ್ಕೆ ಬರ್ತಕ್ಕಂಥದ್ದು. ಸರಿಯಾದ ಗುರುವಿನ ಬಳಿ ಸರಿಯಾದ ಶಿಷ್ಯ ಹೋದರೆ ಅವನು ಈ ಒಂದು ಶಬ್ದದ ಅರ್ಥವನ್ನು ಅನುಭವದಿಂದ ಕಂಡುಕೊಳ್ತಾನೆ. ದಿವ್ಯ ದೃಷ್ಟಿಯ ಪ್ರಭಾವ ಏನಿರ್ತದೆ ಅಂತ. ಏನಿರ್ತದೆ ಅಂದರೆ, ಪಾಪಿ ಪುಣ್ಯಾತ್ಮನಾಗ್ತಾನೆ, ಬದ್ಧ ಮುಕ್ತನಾಗ್ತಾನೆ, ಅಜ್ಞಾನಿ ಜ್ಞಾನಿಯಾಗ್ತಾನೆ, ದುಃಖಿ ಆನಂದಮಯನಾಗ್ತಾನೆ, ಆನಂದಪೂರ್ಣನಾಗ್ತಾನೆ, ಜೀವ ದೇವನಾಗ್ತಾನೆ. ಇದೆಲ್ಲ ಆಗೋದು ಯಾವುದರಿಂದ ಅಂದರೆ ಒಂದು ದಿವ್ಯ ದೃಷ್ಟಿಯ ಪ್ರಭಾವದಿಂದ. ಹಾಗಾಗಿ ಆ ದಿವ್ಯ ದೃಷ್ಟಿಯ ಪ್ರಭಾವದ ಕಾರಣದಿಂದಲೇ ಗುರುವನ್ನು ದೇವರಂತೆ ಆರಾಧನೆ ಮಾಡಬೇಕು ಎಂಬುದಾಗಿ ವೇದಾಂತ ದೇಶಿಕರು ತಮ್ಮ ನ್ಯಾಸವಿಂಶತೆಯಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲ ಇಷ್ಟೊತ್ತು ಅವಲೋಕನ ಮಾಡಿದ್ವು. ಮತ್ತೊಮ್ಮೆ ನಾವು ಸಂತೋಷ ಪಡೋದು ಯಾಕೆಂದರೆ ಈ ಒಂದು ಗುರು ಮಹಿಮಾ ಗಾನ, ಈ ಗುರುಸ್ತುತಿ ಎಂಬಂಥದ್ದು ಈ ಶ್ರೀಚಕ್ರದ ಸನ್ನಿಧಿಯಲ್ಲಿ ಏರ್ಪಟ್ಟಿರುವಂಥದ್ದು. ಈ ಬಾರಿ ಈ ಪುನರ್ವಸುವಿನಲ್ಲಿ, ಇದಕ್ಕೆ ಹೆಸರು ಪುನರ್ವಸು, ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಪುನರ್ವಸು ಅಂದರೆ ಮರಳಿ ಸಿಕ್ಕಿದೆ ಸಂಪತ್ತು ಅಂತ, ಕಳೆದು ಹೋಗಿತ್ತು ಮತ್ತೆ ಸಿಕ್ಕಿದೆ ಅಂಥ ಸಂಪತ್ತನ್ನು ಪುನರ್ವಸು ಎಂಬುದಾಗಿ ಕರೀತಾರೆ. ಬಹುಶಃ ಈ ಶ್ರೀಚಕ್ರದಲ್ಲಿ ವಿರಾಜಿಸ್ತಕ್ಕಂಥ ರಾಜರಾಜೇಶ್ವರಿ, ಆಕೆ ಕಳೆದ ಸಂಪತ್ತನ್ನು ಮರಳಿ ಕೊಡ್ತಕ್ಕಂಥವಳು ನಮಗೆ. ಯಾವ ಸಂಪತ್ತು ಜೀವದ ಸಂಪತ್ತಾಗಿತ್ತೋ, ಆ ಜ್ಞಾನ ಸಂಪತ್ತು, ಆ ಪುಣ್ಯದ ಸಂಪತ್ತು ಕಳೆದು ಹೋಗಿರ್ತಕ್ಕಂಥದ್ದು ಯಾವತ್ತೋ ಅದನ್ನು ಮರಳಿ ಕೊಡ್ತಕ್ಕಂಥ ತಾಯಿ. ಹಾಗೆ ಗುರು ಸನ್ನಿಧಿ ಕೂಡ ಅಂತ, ಗುರು ಸನ್ನಿಧಿ ಕೂಡ ನಮಗೆ ಕಳೆದು ಹೋಗಿರ್ತಕ್ಕಂಥ ದೃಷ್ಟಿಯನ್ನು ಮರಳಿ ಕೊಡುವಂಥದ್ದು. ಅದೆರಡೂ ಇಲ್ಲಿ ಸೇರಿದೆ. ತಾಯಿ ಮತ್ತು ಗುರು ಎರಡು ಒಂದೇ ಎಂಬುದಾಗಿಯೇ ಶಾಸ್ತ್ರಗಳು ಹೇಳ್ತೇವೆ. ತಾಯಿ ಬೇರೆ ಇಲ್ಲ, ಗುರು ಬೇರೆ ಇಲ್ಲ. ಒಳ್ಳೆ ತಾಯಿ ಗುರುವಾಗಿರ್ತಾಳೆ ನಿಜವಾಗಿ ಕೂಡ, ಒಳ್ಳೆ ಗುರು ತಾಯಿ ಅಂತ ಇರ್ತಾನೆ. ಹಾಗಾಗಿ ತಾಯಿ ಅಲ್ಲದವನು ಗುರುವಲ್ಲ, ಗುರುವಲ್ಲದವಳು ತಾಯಿ ಅಲ್ಲ ಅಂತ. ಯಾವುದೇ ತಾಯ್ತನ ಗುರುತ್ವವನ್ನು ಸೇರಿಸ್ಕೊಂಡೇ ಇರ್ತದೆ. ಜನನಿ ತಾನೇ ಮೊದಲ ಗುರು, ಅವಳು ಮೊದಲನೇ ಗುರು ಅಂತ. ಯಾಕೆಂದರೆ ಈಗ ಗರ್ಭದಿಂದ ಹೊರಗೆ ತಂದು ಪ್ರಪಂಚವನ್ನು ತೋರಿಸ್ತಾಳೆ ಅವಳು, ಅದು ಗುರುತ್ವ ಅದು ಅಂತ. ಹಾಗಾಗಿ ತಾಯ್ತನವೆಂಬುದು ಗುರುತ್ವದಿಂದ ಕೂಡಿರತಕ್ಕಂಥದ್ದು, ಗುರುತ್ವ ಎಂಬುದು ತಾಯ್ತನದಿಂದ ಕೂಡಿರತಕ್ಕಂಥದ್ದು. ತಾಯಿ ಹೃದಯ ಇಲ್ಲದೆ ಇದ್ರೆ ಅವನು ಗುರುವಲ್ಲ. ಮತ್ತು ಅದೇ ನಿಷ್ಪ್ರತ್ಯೂಹಾನು ಶಂಸ್ಯಾತ್, ತಡೆಯಲ್ಲದ ಕರುಣೆ ಉಳ್ಳವನು ಅಂತ. ಹಾಗಾಗಿ ತಾಯಿ ಹೃದಯ ಬೇಕಾಗ್ತದೆ ಗುರುವಾದವನಿಗೆ. ಮತ್ತು ತಾಯಿ ಆದವಳಿಗೆ ಗುರು ದೃಷ್ಟಿ ಬೇಕಾಗ್ತದೆ. ಇದೇ ದಿವ್ಯ ದೃಷ್ಟಿ ಪ್ರಭಾವ ಅಂತ. ಇದಿಲ್ಲದೆ ಇದ್ರೆ ಅವಳು ತಾಯಿಯಾಗಿ ಉಳಿಯೋದಿಲ್ಲ. ಹಾಗಾಗಿ ಇವತ್ತು ಅದೆರಡ ಸಮಾಗಮ ಇಲ್ಲಿ ಆಗಿರ್ತಕ್ಕಂಥದ್ದು ಅಪರೂಪದ ಶ್ರೀಚಕ್ರ ಪೂಜೆ. ಅತ್ಯಂತ ನಿಷ್ಠೆಯಿಂದ ವಿಧಿವತ್ತಾಗಿ ಶಾಸ್ತ್ರೀಯವಾಗಿ ನಡೀತಕ್ಕಂಥ ಅಮೋಘವಾದ ಶ್ರೀಚಕ್ರ ಪೂಜೆ ಅದು ಇಲ್ಲಿ ನಡೆಯುವಾಗ ಗುರುಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ. ಯಾಕೆಂದರೆ ಇದೆಲ್ಲ ಗುರುಗಳೇ ಕೊಟ್ಟವರು ನಮಗೆ. ಇದೆಲ್ಲ ಎಲ್ಲಿ ಗೊತ್ತಿತ್ತು?
ಈಗ ಇಂಗ್ಲೆಂಡ್ ಇದೆ, ಆಫ್ರಿಕಾ ಇದೆ, ಅಮೇರಿಕಾ ಇದೆ, ಇದೆಲ್ಲ ಗೊತ್ತಿಲ್ಲ ಅವರಿಗೆ. ಈಗ ಯಾರು ಇಲ್ಲಿಂದ ಹೋದರೂ ಚೂರು ಚೂರು ಹೇಳಿ ಗೊತ್ತಾಗಬೇಕು ಅಷ್ಟೇ ಹೊರತು ಇದ್ಯಾವುದೂ ಗೊತ್ತಿಲ್ಲ ಅವರಿಗೆ. ನಮ್ಮಲ್ಲಿ ಹಾಗಲ್ಲ. ಈ ಗುರು ಪರಂಪರೆ ಇದೆಯಲ್ಲ, ಇಂಥದ್ದೆಲ್ಲವನ್ನೂ ಕೂಡ ಕೊಟ್ಟಿದೆ. ಹಾಗಾಗಿ ನಮಗೆ ರಾಜರಾಜೇಶ್ವರಿಯ ಕರುಣೆ ಸಂಪೂರ್ಣವಾಗಿ ಆದರೆ ಮೊದಲು ಗುರುವಿನ ನೆನಪು ಮಾಡ್ಕೊಳ್ಬೇಕು, ಗುರುವಿಂದ ನಮಗಿದು ಸಿಕ್ಕಿರ್ತಕ್ಕಂಥದ್ದು ಎಂಬುದಾಗಿ. ಹಾಗಾಗಿ ಅಂಥ ಒಂದು ಗುರುಸ್ಮರಣೆಯನ್ನು ಹೃದಯಾಂತರಾಳದಿಂದ ಮಾಡಿಕೊಂಡು ಎಂದಾದರೂ ಒಂದು ದಿನ ನಿಜ ಗುರುವಿನ ಕರುಣಾದೃಷ್ಟಿ ನಮ್ಮೆಲ್ಲರ ಮೇಲೆ ಬೀಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹರೇ ರಾಮ.